ನಮಸ್ಕಾರ. ಶ್ರೀ ನನ್ನ ಆತ್ಮೀಯ ಮಿತ್ರರಾದ ಸುಬೋಧ್ರ ಅವರ 18 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದ ಒಂದು ಪುರಸಭಾಗಿ ಕೆಲಸ ಮಾಡಿ ಇವತ್ತಿನ ನಿವೃತ್ತಿ ಅಂತ ಹೇಳಿದ್ರು. ಅದು ನಿವೃತ್ತಿ ಅಲ್ಲ ಅಂತ ಎಲ್ಲರೂ ಹೇಳಿದ್ರು. ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಒಬ್ಬ ಸಾಮಾಜಿಕ ಚಿಂತನೆ ಬೆಳೆದವರು ಒಂದು ನಿವೃತ್ತಿ ಅಂತ ಹೇಳೋದಿಲ್ಲ. ಆದರೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಮುಖೇನ ಒಂದು ಮಾಡಿ ತಾನು ಏನು ಕೆಲಸ ಮಾಡಿದ್ದೀನಿ ಅವರ ಆ ಕೆಲಸ ಮಾಡಿದವರಿಗೆ ಅವ್ರ ಜೊತೆ ಪೌರ ಕಾರ್ಮಿಕರಿಗಿರ್ಬೋದು ಎಲ್ಲರನ್ನು ಗುರುತಿಸಿಕೊಂಡು ಸನ್ಮಾನ ಮಾಡೋ ಕಾರ್ಯಕ್ರಮ ಮಾಡಿದ್ದಾರೆ. ಈ ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ಗುರುಗಳು ಈಗಾಗಲೇ ನಾವು ಹೇಳ್ಬೋದು ಸುಬೋಧ್ ಮತ್ತು ನಾವೆಲ್ಲ ಅವರ ಶಿಷ್ಯಂದರು. ನಾವು ಕಲಿಕೆಯಲ್ಲಿ ಹಿಂದೆ ಇದ್ದರೂ ಕೂಡ ಸಾಮಾಜಿಕ ಚಿಂತೆ ಅಥವಾ ಲೀಡರ್ಶಿಪ್ಪಲ್ಲಿ ನಾವು ಮುಂದೆ ಇದ್ವಿ. ಆಗ ಇವತ್ತು ಯಾಕೆ ಹೇಳ್ತಿದೆ ಅಂದರೆ ಅವರಿಗೆಲ್ಲ ನಮ್ಮನ್ನು ಕಂಡ್ರೆ ಬಹಳ ನಮ್ಮನ್ನು ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ಅವರ ಶಿಷ್ಯಂದು ಈ ರೀತಿ ಬೆಳೆದಾರೆ ಅಂದರೆ, ಯಾಕಂದ್ರೆ ನಾವು ಆಗಲಿ ಸುಬೋಧ ಆಗಲಿ ಸಾಮಾಜಿಕ ಚಿಂತನೆ ಬೆಳ್ಕೊಂಡು ಬಂದವರು. ಒಬ್ಬ ನಾಯಕತ್ವಗಳು ಇಟ್ಕೊಂಡ್ರಿಂದ ನಮ್ಗೆ ಇವತ್ತು ಈ ವೇದಿಕೆಯಲ್ಲಿ ಅವ್ರ ಜೊತೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಭಾಳ ಹೆಮ್ಮೆ ಆಗ್ತಿದೆ. ಎಂಥ ಮಂಜಾತ್ ಕೊಟ್ಟಿರ್ಬೋದು. ಇನ್ನೊಂದು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರನ್ನು ನಾವು ಭಾಳ ಹಿಂದೆ ನಾವು ಬಾಲ್ಯದಲ್ಲೇ ನಾವು ಕಾಲೇಜ್ ಹೋಗ್ತಂದ್ರೆ ಅವ್ರನ್ನ ಕಾಡ್ತಾ ಇದ್ದೆ. ಅವತ್ತಿಂದ ಇವತ್ತಿನವರೆಗೆ ನನಗೆ ಯಾವುದೇ ಕಷ್ಟ ಇರಲಿ ಸುಖ ಇರಲಿ ಆಗ ನನಗೆ ಒಂದು ಮಾರ್ಗದರ್ಶನ ನಮಗೆ ಕೊಡ್ತಕ್ಕಂಥ ಸುಧಾಕರ್ ಶೆಟ್ಟಿ ಇರ್ಬೋದು, ಹಾಗೆ ವೇದಿಕೆ ಇರ್ತಕ್ಕಂಥ ಅಶ್ಫಾಕ್ ಅಹಮದ್ ಇರ್ಬೋದು, ನಮ್ಮ ಜವಾನ್ ಸರ್ ಇರ್ಬೋದು, ಮಿತ್ರ ಮೇಡಮ್ ಇರ್ಬೋದು, ರಾಮಚಂದ್ರಾಚ್ ಇರ್ಬೋದು, ನಮ್ಮ ಹಿರಿಯರಾಗಿರ್ತಕ್ಕಂಥ ಉಮೇಶ್ ಅವ್ರು ಇರ್ಬೋದು, ಹಾಗೆ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನನ್ನನ್ನು ಇವತ್ತು ವೇದಿಕೆಯಲ್ಲಿ ಕೂತು ನಮಗೆ ಗೌರವಿಸಿದ್ರೆ ನಮಗೂ ಒಂದು ಪ್ರೌಢ ಆಗ್ತದೆ. ಯಾಕಂದರೆ ಖುಷಿ ಆಗ್ತದೆ ನಮ್ಮ ಸುಬೋಧ ಈ ರೀತಿ ಬೆಳೆದ ಅಂತ ಹೇಳಿ. ಯಾಕಂದರೆ ಸುಬೋಧನ ಬಾಲ್ಯದಿಂದ ನಾನು ಕಂಡವ. ನಾವು ಒಟ್ಟಿಗೆ ಒಂದು ಸ್ಕೂಲಲ್ಲಿ ನಮ್ಮ ಮನೆ ಹತ್ರ ಕೂತ್ಕೊಂಡು ಆಟ ಆಡೋ ಜೊತೆಗೆ ಅವನು ಚುನಾವಣೆಗೆ ನಾನು ಚುನಾವಣೆ ನಿಂತಿದ್ದ ಒಂದು, ಆದರೆ ನನ್ನ ಸೋಲಾಯಿತು ಚುನಾವಣೆಯಲ್ಲಿ. ಆದರೆ ಅವ ಪ್ರಯತ್ನ ಪಟ್ಟ ಅವು ಗೆಲುವಾಯಿತು. ಇವತ್ತು ಕಳೆದ 3 ಟರ್ಮಲ್ಲಿ 18 ವರ್ಷಗಳ ಕಾಲ ತಮ್ಮ ಸುದೀರ್ಘವಾದಂಥ ಒಂದು ಸೇವೆಯನ್ನು ಸಮಾಜಕ್ಕೆ ಕೊಟ್ಟಿದ್ದಾನೆ. ಆದರೂ ಆದರೆ ಒಂದು ಆ ಸೋಲುಗೆದಿರ್ಬೋದು ನಮ್ಮಲ್ಲೇ ಅಂತಕ್ಕಂಥ ಈ ಚಿಂತನೆ ಇದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಇರ್ಬೋದು ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತಾರೆ. ಅದು ನಮ್ಗೆ ಇವತ್ತು ನಮಗೆ ಬೀಳಲಿಕ್ಕೆ ಆಗ್ತಿಲ್ಲ. ಕಳೆದ 2 ವರ್ಷ ನಾನು ಬೇಡ ಅಂತ ಒಮ್ಮೆ ಕೂತ್ಕೊಂಡಿದ್ದೆ. ಆದರೆ ಮತ್ತೊಮ್ಮೆ ಅನಿಸ್ತದೆ ಇಲ್ಲ, ಯಾಕೆ ನಾವು ಈ ಸಮಾಜದಲ್ಲಿ ಬಂದ ಮೇಲೆ ಇನ್ನು ನಾವು ಏನನ್ನು ಮಾಡಬೇಕಂತಕ್ಕಂಥದ್ದು. ನಾವೊಂದು ರಾಜಕೀಯ ಜೀವನದರೆ ನಾನು ಬೇರೆ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ನಾನು ಗುರುತಿಸ್ಕೊಳ್ತಾ ಇದ್ದೇನೆ. ಆದ್ದರಿಂದ ಇಂಥ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ಸುಬೋಧ್ನಿಗೆ ನಾನು ಮತ್ತೆ ಅವರ ಕುಟುಂಬಕ್ಕೆ ನಾನು ನನ್ನ ಧನ್ಯವಾದ. ಅದೇ ರೀತಿ ಸುಬೋಧ್ರಾವ್, ನೀನು ಖಂಡಿತವಾಗಿ ನೀನು ನಿಲ್ಲಿಸಬೇಡ, ನಿನಗೆ ಭಾಳಷ್ಟು ಯಾಕಂದರೆ ಈಗ ನಾವು ಕೇಳಿದ್ರು ಸುಬೋಧ್ರಾವ್ ಎಂತ ಖಾಲಿ ಮುನ್ಸಿಪಾಲ್ಟಿಗೆ ಮಾತ್ರ ಅಂತ ಕೇಳಿದ್ರು. ಅಂದರೆ ಅದರರ್ಥ ಮುನ್ಸಿಪಾಲ್ಟಿಗೆ ಮಾತ್ರ ಸುಬೋಧ್ರಾವ್ ಅವರು ಕೊಟ್ಟಿರ್ಬೋದು. ಮುಂದೆ ಭಾಳಷ್ಟು ಬೇರೆ ಬೇರೆ ಅವಕಾಶಗಳು ಖಂಡಿತವಾಗಿ ನಮ್ಮ ವಿಜಯೇಂದ್ರ ಭಂಡಾರಿಗೆ ಅವಕಾಶ ಬಂದಾಗ ಅದನ್ನು ನಾವು ಬೇಡ ಹೇಳೋದು ಬೇಡ. ಅವಕಾಶ ಎಲ್ರಿಗೂ ಇದೆ. ಯಾಕಂದರೆ ಹಿರಿಯರಾದಂಥ ನಾವು ಶೇಖರ್ ಮಂಡಳಿ ಹೇಳಿದರೆ ಎಲ್ರಿಗೂ ನಾವು ಪ್ರಯತ್ನ ಪಟ್ಟಿದ್ದೇವೆ. ಸಿಗುವುದು ಬಿಡೋದು ಬೇರೆ ವಿಷಯ. ಎಲ್ರಿಗೂ ಅವಕಾಶ ಖಂಡಿತವಿದೆ. ಅದರಿಂದ ನೀನು ಮುಂದಿನಲ್ಲಿ ಯಶಸ್ವಿಯಾಗಿ ನೀವೊಬ್ಬ ರಾಜಕಾರಣಿ ಎಲ್ಲ ಸಾಮಾಜಿಕ ಚಿಂತಕನಾಗಿ ಬೆಳೆ ಅಂತ ಹೇಳ್ತಾ ನನಗೆ ಅವಕಾಶ ಧನ್ಯವಾದಗಳು.